ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ತುಂಬ ಸಿಂಪಲ್ ಆದರೂ ತುಂಬ ಯೂಸ್ಫುಲ್ ಆಗಿರುವ ಒಂದು ಸ್ಟೋರೇಜ್ ಹ್ಯಾಕ್ನ ತೋರಿಸ್ತಾ ಇದ್ದೀನಿ. ಇದು ತುಂಬ ಬಜೆಟ್ ಫ್ರೆಂಡ್ಲಿ ಮತ್ತು ಸೂಪರ್ ಯೂಸ್ಫುಲ್ ಸ್ಟೋರೇಜ್ ಹ್ಯಾಕ್. ಇದು ಎಸ್ಪೆಷಲಿ ಕ್ಲಾಕ್ ಕ್ಲಿಪ್ಸ್ ತುಂಬ ಇರೋ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಬಳಿ ಸಾಮಾನ್ಯವಾಗಿ ತುಂಬ ಕ್ಲಾಕ್ ಕ್ಲಿಪ್ಸ್ ಇರುತ್ತೆ. ಸ್ಮಾಲ್ ಸೈಜ್, ಬಿಗ್ ಸೈಜ್, ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಡಿಸೈನ್ಸ್. ಆದರೆ ನಾವು ಅದನ್ನೆಲ್ಲ ಒಂದು ಬಾಕ್ಸ್ ಅಥವಾ ಪೌಚ್ ಒಳಗೆ ಸ್ಟೋರ್ ಮಾಡ್ತೀವಿ ಅಲ್ವಾ. ನಾನು ಕೂಡ ಫಸ್ಟ್ ಅದೇ ಥರ ಸ್ಟೋರ್ ಮಾಡ್ತಾಯಿದ್ದೆ, ಒಂದು ಬಾಕ್ಸ್ ಅಥವಾ ಪೌಚಿನಲ್ಲಿ. ಆದರೆ ಇವಾಗ ನಾನು ಬಾಕ್ಸ್ ಅಥವಾ ಪೌಚಿನಲ್ಲಿ ಸ್ಟೋರ್ ಮಾಡಲ್ಲ. ಯಾಕಂದರೆ ನನಗೊಂದು ಹ್ಯಾಕ್ ಗೊತ್ತಾಗಿದೆ, ನಿಮಗೂ ಕೂಡ ಹೇಳ್ಕೊಡ್ತೀನಿ. ಬೇಕಂದರೆ ವಿಡಿಯೋನ ಕೊನೆವರೆಗೂ ನೋಡಿ. ಒಂದು ನಾರ್ಮಲ್ ಕ್ಲೋತ್ಸ್ ಹ್ಯಾಂಗರ್, ಇದರಿಂದ ಏನಾಗ್ಬೋದು ಬನ್ನಿ ನೋಡೋಣ. ಈ ಹ್ಯಾಂಗರ್ ಈಗಾಗಲೇ ನಿಮ್ಮ ಮನೆಯಲ್ಲೇ ಇರುತ್ತೆ, ಎಕ್ಸ್ಟ್ರಾ ಮನಿ ಖರ್ಚು ಮಾಡೋ ಅಗತ್ಯವೇ ಇಲ್ಲ. ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ, ನಿಮ್ಮ ಕ್ಲಾಕ್ ಕ್ಲಿಪ್ಸ್ನ ಒಂದೊಂದಾಗೆ ಹ್ಯಾಂಗರ್ನ ಕೆಳಭಾಗಕ್ಕೆ ಕ್ಲಿಪ್ ಮಾಡಿ ಹಾಕಿ, ಸ್ಮಾಲ್ ಕ್ಲಿಪ್ಸ್ ಒಂದೇ ಸೈಡ್ ಹಾಕಿ ಮತ್ತು ಬಿಗ್ ಕ್ಲಿಪ್ಸ್ ಒಂದು ಸೈಡ್ ಹಾಕಿ, ಈ ಥರ ಇಟ್ಟರೆ ಇನ್ನು ನೀಟಾಗಿ ಕೂಡ ಕಾಣ್ಬೋದು. ಇದರ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂದರೆ, ಎಲ್ಲ ಕ್ಲಿಪ್ಸ್ ಒಂದೇ ಗ್ಲಾನ್ಸ್ನಲ್ಲಿ ಕಾಣುತ್ತದೆ. ಕಲರ್ ಮ್ಯಾಚ್ ಮಾಡೋದು ಕೂಡ ತುಂಬ ಈಸಿ ಆಗುತ್ತೆ. ಕ್ಲಿಪ್ಸ್ ತೆಗೆದುಕೊಳ್ಳುವಾಗ ಒತ್ತಡ ಆಗಲ್ಲ. ಸೊ ಬ್ರೇಕ್ ಆಗೋ ಚಾನ್ಸಸ್ ಕೂಡ ತುಂಬ ಕಡಿಮೆ ಇರುತ್ತೆ. ಬಟ್ ನೀವು ಬಾಕ್ಸಲ್ಲಿ ಇಟ್ಟರೆ ಎಲ್ಲ ಚಾನ್ಸಸ್ಸು ಇರುತ್ತೆ ಬ್ರೇಕ್ ಆಗೋ ಚಾನ್ಸಸ್ಸು. ಇದನ್ನು ನೀವು ನಿಮ್ಮ ಕಬೋರ್ಡ್ ಒಳಗಡೆ ಹ್ಯಾಂಗ್ ಮಾಡ್ಕೊಬೋದು, ಅಥವಾ ಡೋರ್ ಹಿಂದ್ಗಡೆ ಹುಕ್ ಹಾಕಿ ನೇತು ಹಾಕಬಹುದು, ಅಥವಾ ನಿಮ್ಮ ಸ್ಟಡಿ ಸ್ಪೇಸ್ ಹತ್ರ ಏನಾದರೂ ಹ್ಯಾಂಗ್ ಮಾಡಿದ್ರೆ ಕಲರ್ಫುಲ್ಲಾಗಿ ಕಾಣ್ಬೋದು. ಇದರಿಂದ ಸ್ಪೇಸ್ ಕೂಡ ಸೇವ್ ಆಗುತ್ತೆ ಅಲ್ವಾ. ಮತ್ತು ನಿಮ್ಮ ಆಕ್ಸೆಸರೀಸ್ ಸೆಕ್ಷನ್ ಸೂಪರ್ ಆರ್ಗನೈಸ್ಡ್ ಆಗಿ ಕಾಣುತ್ತದೆ. ನೀವು ಬಾಕ್ಸಲ್ಲಿ ಇಟ್ಟರೆ ಎಷ್ಟು ಗಜಿ ಬಿಜಿ ಕಾಣುತ್ತೆ, ಅದೇ ನೀವು ಈ ಥರ ಆರ್ಗನೈಸ್ ಮಾಡಿ ಹ್ಯಾಂಗ್ ಮಾಡಿದರೆ ಎಷ್ಟು ಸಖತ್ತಾಗಿ ಕಾಣುತ್ತೆ ನಿಮ್ಮ ಆಕ್ಸೆಸರೀಸ್ ಸೆಕ್ಷನ್ ಅಂತ ಯೋಚನೆ ಮಾಡಿ. ನಿಜ ಹೇಳಬೇಕಂದ್ರೆ ಫ್ರೆಂಡ್ಸ್, ಈ ಹ್ಯಾಕ್ನ ಟ್ರೈ ಮಾಡಿದ ಮೇಲೆ ನಾನಂತೂ ಬಾಕ್ಸ್ ಸ್ಟೋರೇಜ್ಗೆ ಹೋಗಲೇ ಇಲ್ಲ. ನಿಮಗೂ ಈ ಐಡಿಯಾ ಹೆಲ್ಪ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ಈ ಥರ ನಿಮ್ಮ ವಾಲ್ ಮೇಲೆ ಹ್ಯಾಂಗ್ ಕೂಡ ಮಾಡ್ಕೊಬೋದು, ಒಂದು ಮೊಳೆ ಅಥವಾ ಒಂದು ಹುಕ್ಕನ್ನು ಹಾಕ್ಬಿಟ್ಟು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.